ಪಲ್ಲು ಇಂಟ್ರೂ ಸಖತ್ತಾಗಿತ್ತು. ಅವ್ರು ಒಂದ್ ಕೇಳಿದಕ್ಕೆ ನಾನು 2 ಉತ್ತರ ಕೊಟ್ಟೆ. ಅವ್ರ ಏನ್ ಕೇಳಿದ್ರು ನೀವೇನ್ ಹೇಳಿದ್ರಿ? ರಾಜಕೀಯದಲ್ಲಿ ಎಡವಟ್ಟಾದ್ರೆ ಏನಾಗತ್ತೆ ಅಂತ ಕೇಳಿದ್ರು. ನಾನು ಅದಕ್ಕೆ ರೆಸಾರ್ಟ್ನವ್ರಿಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗತ್ತೆ ಅಂದಿದ್ದಕ್ಕೆ ವೆರಿ ಗುಡ್ ಅಂತ ಕೈ ಕುಲ್ಕಿ ಕಳ್ಸೇ ಬಿಟ್ರು. ಉಳಿದಿದ್ದೆ ನಾನು ಮನೆಗೆ ಬಂದು ಹೇಳ್ತೀನಿ. ಓಕೆ ಬಾಯ್. ಯಾಕೆ ಹೇಳ್ತಾ ಇದೀಯಮ್ಮ? ಯಾರಮ್ಮ ನೀನು? ನಿನ್ ಕಷ್ಟ ನನ್ನ ಹತ್ರ ಹೇಳ್ಕೊ. ನಾನಿರುವುದೇ ನಿಮಗಾಗಿ. ಏನ್ ನಿನ್ ಹೆಸರು? ಕಮಲಾ ಅಂತ. ನನ್ಗೆ ಅರ್ಜೆಂಟ್ ಆಗಿ ಒಂದ್ ಪೆನ್ನು ಒಂದ್ ಪೇಪರ್ ಬೇಕಾಗಿತ್ತು. ಲವ್ ಲೆಟರ್ ಬರೆಯಕ? ಕಡೆ ಪತ್ರ ಬರೆಯೋದಿಕ್ಕೆ. ಪೆನ್ನು ಪೇಪರ್ ನನ್ನ ಹತ್ರನೇ ಇದೆ. ಅದು ಏನ್ ಹೇಳ್ಬೇಕು ಹೇಳು, ನಾನು ಬರಿತೀನಿ. ನಾನು ಹುಟ್ಟಿದ್ದ ದಂಡ. ಯಾರು ನನ್ನ ಮನೇಲಿ ಪ್ರೀತಿಯಿಂದ ಕಾಣೋದೇ ಇಲ್ಲ. ಎಲ್ರು ನನ್ನನ್ನ ತಮಾಷೆ ಮಾಡಿ ನಗ್ತಾರೆ, ಅವಮಾನ ಮಾಡ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ. ನಾನು ಊಟ ಮಾಡ್ಬೇಕಾದ್ರೆ ಪಿನ್ ತಗೊಂಡು ಚುಚ್ತಾರೆ. ಭೂಮಿ ಮೇಲೆ ನೀನು ಹುಟ್ಟಿರೋದೇ ಭಾರ ಅಂತ ಹೇಳ್ತಾರೆ. ಮನೆ ಮಂದಿ ಎಲ್ಲ ಈ ಗೇಲಿ ಮಾಡಿ ನಗ್ಬೇಕಾದ್ರೆ ನಾನು ಯಾಕೆ ಬದುಕಿರ್ಬೇಕು? ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ನನ್ ಸಾವ್ಗೆ ಯಾರು ಕಾರಣ ಅಂದ್ರೆ? ಯಾಕಮ್ಮ ಅಳ್ತಾ ಇದೀಯಾ? ಅಳೋದು ನಿಲ್ಸಿ ನಿನ್ನ ಸಾವಿಗೆ ಯಾರು ಕಾರಣ ಅಂತ ಹೇಳು. ನನ್ ಸಾವ್ಗೆ ಯಾರು ಕಾರಣ ಅಲ್ಲ. ನನ್ ಸತ್ರೆ ಯಾರಿಗೂ ತೊಂದ್ರೆ ಆಗ್ಬಾರ್ದು. ನನ್ ಸಾವ್ಗೆ ನಾನೇ ಕಾರಣ. ಪತ್ರ ಕೊಡು. ಕೈಯಲ್ಲಿ ಇಟ್ಕೊಂಡು ರೈಲ್ವೆ ಕಂಬಿ ಮೇಲೆ ಮಲ್ಗೆ ಸತ್ತೋಗ್ತೀನಿ. ಯಾಕಮ್ಮ ಸಾಯ ಮಾತಾಡ್ತೀಯಾ? ಯಾವಾಗ್ಲೂ ಬದುಕೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಕಷ್ಟ ಎಲ್ರಿಗೂ ಇದ್ದೇ ಇರತ್ತೆ. ನೋಡು, ಕಷ್ಟ ಬಂದಾಗ ರೆಸಾರ್ಟ್ ಹೋಗಿ 15 ದಿವಸ ಇದ್ದು ಆರಾಮಾಗಿ ಬಂದ್ಬಿಡ್ಬೇಕು. ಯಾಕೆ ಸಾಯ ಮಾತಾಡ್ತೀಯಾ? ದುಡ್ಡಿದ್ರೆ ನಾನು ಯಾಕೆ ಸಾಯ್ತಿದ್ದೆ? ಮೊದಲು ಪತ್ರ ಕೊಡು. ಕೊಡಕ್ಕಾಗಲ್ಲ, ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇದೆ. ಕೊಡದೇ ಇದ್ರೆ ಹೋಗು. ಬೇರೆಯವ್ರ ಕೈಲಿ ಮರಣ ಪತ್ರ ಬರೆಸ್ಕೊಂಡು ಸತ್ತೋಗ್ತೀನಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಡಾಕ್ಟರ್, ಏನಾಗಿದೆ ನಮ್ಮ ಯಜಮಾನ್ರಿಗೆ? ಏನು ಅಂತ ಹೇಳಮ್ಮ? ತಲೆ ಗಟ್ಕಿದೆ ಅಂತ ಬಂಡೆ ತಲೆ ಚುಚ್ಕೊಂಡ್ರೆ ಪೊಲೀಸ್ ಮಾಮ, ನಮ್ಮ ಯಜಮಾನ್ರಿಗೆ ಏನಾಗಿತ್ತು? ಅವನ ಯಾವನ ಆಟೋದನ್ ಬಂದ ಹೊಡೆದ ಹೋದ. ಆಟೋ ಡ್ರೈವರ್ನ ನೀವು ಹಿಡ್ಕೋಬೇಕಾಗಿತ್ತು. ನೀವೇನ್ ಮಾಡ್ತಾ ಇದ್ರಿ? ಬಿದ್ದಿರೋ ಪೇಷಂಟ್ ನೋಡೋಣ, ಆಟೋ ನೋಡೋಣ. ನಾನು ಇದ್ದಿದ್ದೆ ಒಬ್ಬ ಅಲ್ಲಿ. ಯಾರು ಆಕ್ಸಿಡೆಂಟ್ ಮಾಡಿದ್ದು ಅಂತ ಈಗ ಹೇಗ್ ಕಂಡಿಡಿಯೋದು? ಆಟೋ ನಂಬರ್ನ ಬರೆದಿಟ್ಕೊಂಡಿದ್ದೀನಿ. ಇನ್ನೊಂದ್ 2 ದಿನದಲ್ಲಿ ಆಟೋ ಪತ್ತೆ ಮಾಡ್ಬಿಟ್ರೆ ಆ ಸಮಯ ಸಿಕ್ಕು ಬೀಳ್ತಾನೆ. ತಲೆನೂ ಎಳೆದು ಮೆಡ್ಲು ಎಳೆದು ಪಾಪ ಇನ್ನು ಉಸಿರಾಡ್ತಾ ಇದ್ದಾನೆ. ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ ಅವಾಗ ಗ್ಲೂಕೋಸ್ನ ಬದಲಾಯಿಸ್ತಾ ಇರಿ. ಯಾವಾಗ ಜ್ಞಾನ ಬರುತ್ತೆ? ಇಲ್ಲೇ ಎಲ್ಲೋ ಹೋಗಿದೆ, ಸ್ವಲ್ಪ ಹೊತ್ತು ಬಂದ್ಬಿಡುತ್ತೆ. ಏನು? ನಾನಾ? ಪಾಪ ಬಿಟ್ಲಿಂಗ್ ಹೀಗಾಗ್ಬಾರ್ದಾಗಿತ್ತು. ನೀವು ಸ್ವಲ್ಪ ಸುಮ್ಮನೆ ರೀ. ಅಲ್ಲ, ಮನುಷ್ಯನಾದ ಯಾವನ ಮಧ್ಯ ರಸ್ತೆನಲ್ಲಿ ಬರ್ತಾನ ಅಂತ ಅದಕ್ಕೆ ಅವನ ತಲೆ ಡೆಂಟ್ ಆಗಿದೆ. ಪಾಪ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಮಾಡಿದಂತೆ, ಅದಕ್ಕೆ ಖುಷಿಯಿಂದ ಬರ್ತಾ ಇದ್ನಂತೆ. ಹಾಗಂತ ಮಧ್ಯ ರೋಟಿಗೆ ಬರ್ತಾನೇನ್ರಿ? ಏನೋ ನಮ್ಮ ಮಳೆ ಅಂತ ಆಟ ಬಂದು ಗೊತ್ತು, ಪರವಾಗಿಲ್ಲ. ಯಾವ್ದನ್ನ ಲಾರಿ ನೋವು ಬೀಳ್ತಿದ್ರೆ ಹತ್ತು ಬಿಟ್ಟಿದ್ರೆ ನೀವು ದೇಹ ಹಪ್ಪಳ ಆಗಿರೋದು. ಆಮೇಲೆ ಹೇಳ್ರಿ, ಆಟೋ ಒಂದು ಮಿಸ್ಟೇಕ್. ಅವನ್ನ ಹಿಡಿದು ಚೆನ್ನಾಗಿ ಬಡ್ದು ಮನಿ ವಸೂಲಿ ಮಾಡಿ. ಆ ಕೆಲಸ ಮಾಡಿದ್ರೆ ಪೊಲೀಸ್ ಇದ್ದಾರೆ. ನೋಡಿ, ಪೇಷಂಟ್ ನ ಬೈಬೇಡಿ, ಚೆನ್ನಾಗಿ ಗಾಳಿ ಬೀಸ್ತಾ ಇರಿ. ಆ ಕೆಲಸ ನಾನ್ ಮಾಡ್ತೀನಿ ಡಾಕ್ಟ್ರೆ. ಹಾಗಂತ ಜೋರಾಗಿ ಬೀಸ್ಬೇಡಮ್ಮ, ಬೀಸಿದ್ರೆ ಏನಾಗುತ್ತೆ? ಉಸಿರು ನಿಂತೋಗುತ್ತೆ. ಪರವಾಗಿಲ್ಲ ಕಣ ಶಿಶುಪಾಲ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೆಸರು ಕರಿಬೇಡ. ಆಯ್ತು ಬಿಡಿ ಸಾಹೇಬ್ರೆ, ಅಂತೂ ಆಟೋ ಡ್ರೈವರ್ನ ಹಿಡಿದು ಬಿಡ್ತೀರಾ? ಬಿಟ್ಟು ಬಿಡ್ತೀವ. ಒಂದ್ಸಲ ನಂಬರ್ ನೋಡಿದ್ರೆ ಸಾಕು, ಯಾವ ಗಾಡಿ ಯಾವ ಮೇಕು ಎಷ್ಟು ಬ್ರೇಕ್ ಅಂತ ಹೇಳ್ಬಿಡ್ತೀನಿ. ಬಂದಿದ್ ನಾನು, ಹೆಸರು ತಗೊಳ್ತಾರದ್ ಇವ್ರು. ಶಿಶುಪಾಲ್ ಸಾಹೇಬ್ರೆ, ಯಾವುದೇ ಕಾರಣಕ್ಕೂ ಇವನನ್ನ ಮಾತ್ರ ಆಚೆ ಬಿಡ್ರಿ. ಏನು ಜನಗಳು ರಸ್ತೆ ಮೇಲೆ ಓಡಾಡ್ಲಬಾರ್ದಲ್ಲ? ರಸ್ತೆ ಮೇಲೆ ಓಡಾಡಬಾರ್ದು, ಫುಟ್ಪಾತ್ ಇರೋದೇನಕ್ಕೆ? ಸರ್, ಫುಟ್ಪಾತ್ ಮೇಲೆ 2 ವೀಲರ್ ಓಡಿಸ್ತಾ ಇರ್ತಾರಲ್ಲ ಸರ್, ಅಂತ ಲೈಸೆನ್ಸ್ ಕಿತ್ಕೊಳ್ಳೋ. ಅದ್ ನಮ್ ಡ್ಯೂಟಿ ಅಲ್ಲ, ಟ್ರಾಫಿಕ್ ನವ್ರದು. ಜ್ಞಾನವಂತ ಅವ್ನಿಗೆ ಜ್ಞಾನ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಬಂದ್ಬಿಡ್ತೇ ಸಾಹೇಬ್ರೆ. ಅವ್ನು ಏನ್ ಕೊಟ್ರು ತಿಂತಾರೆ, ಏನ್ ಕೊಟ್ರು ಕುಡಿತಾನಪ್ಪ. ಅವನೊಂದು ಚೆಕ್ ಮಾಡಿದ ಡಾಕ್ಟ್ರು, ಜ್ಞಾನ ಇಲ್ಲೇ ಎಲ್ಲೋ ಹತ್ರದಲ್ಲಿದೆ, ಆದಷ್ಟು ಬೇಗ ಬಂದ್ಬಿಡುತ್ತೆ ಅಂತ ಹೇಳಿ. ಜ್ಞಾನ ಬಂದಿದ ತಕ್ಷಣ ನಂಗೆ ಫೋನ್ ಮಾಡಿ ತಿಳಿಸು, ನಾನು ಬಂದು ಸ್ಟೇಟ್ಮೆಂಟ್ ತಗೊಬೇಕು. ನಾವ್ ಮಾತಾಡಕ್ ಮುಂಚೆ ಬೇರೆ ಯಾರು ಮಾತಾಡಬಾರ್ದು. ಸರ್, ಪ್ರಮಾಣವಾಗಿ ಹೇಳ್ತೀನಿ, ನಂದೇನು ತಪ್ಪಿಲ್ಲ ಸರ್.
ಅವ್ನ್ ನಡ್ಕೊಂಡ್ ಬಂದಿದ್ ನೋಡಿದ್ರೆ ಅವ್ನ್ ಸಾಯ್ಬೇಕು ಅಂತಾನೆ ಅಡ್ಡ ಬಂದ ಸರ್. ನಿಶ್ಚಯ ಬಾಯಿ ಸಾಯ್ಬೇಕು ನಿನ್ ಗಾಡಿನೇ ಬೇಕಾಗಿತ್ತ, ಲಾರಿ ಇಲ್ವಾ ಬಸ್ ಇಲ್ವಾ? ನಮ್ ಸಾಹೇಬ್ರು ಜೀಪ್ ಇಲ್ವಾ? ಸರ್ ನಿಜವಾಗ್ಲೂ ಹೇಳ್ತೀನಿ, ಅವ್ನ್ ಸಾಯ್ಬೇಕು ಅಂತಾನೆ ಅಡ್ಡ ಬಂದ ಸರ್. ಮತ್ತೆ ಮತ್ತೆ ಅದನ್ನೇ ಹೇಳ್ತಿಲ್ಲ ಸರ್ ಆ ಮನುಷ್ಯನ ಒಂದ್ಸರಿ ತೋರಿಸಿ ಸರ್, ನಾನು ಅವನ ಹತ್ರ ಬಾಯ್ ಬಿಡಿಸ್ತೀನಿ. ತೋರಿಸ್ಬೇಡ ಸರ್, ನೋಡ್ಕೊಂಡ್ಬಿಡ್ಲಿ ಅಂತಿಮ ದರ್ಶನ. ಡಾಕ್ಟ್ರೆ ಇವ್ರು ಇನ್ನೂ ನನ್ ಗುರ್ತು ಹಿಡಿತಾ ಇಲ್ಲ. ಸಂತೋಷ ಪಡಮ್ಮ. ಒಂದ್ ವೇಳೆ ತಪ್ಪಾಗಿ ಗುರ್ತಿಸ್ಬಿಟ್ರೆ ಮೊದ್ಲು ಡಾಕ್ಟರ್ ಗುರ್ತಿಸ್ತಾರೆ, ಆಮೇಲೆ ಧರ್ಮಪತ್ನಿ ಗುರ್ತಿಸೋದು. ಇವ್ರು ಯಾವಾಗ ಮಾತಾಡ್ತಾರೆ? ಜ್ಞಾನ ಬಂದಾಗ, ಜ್ಞಾನ ಯಾವಾಗ ಬರುತ್ತೆ? ನೀನ್ ಮಾತಾಡೋದು ನಿಲ್ಲಿಸ್ದಾಗ. ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗ ಮೇನ ಪಡ್ಯಾ ಸೊಂಬರಿಗೆ ಅಂಡ ಕಾಯಿಸ್ಬೇಕಿರ್ರಿ. ಇವನೇ ಬಿಡಲ್ಲ, ಇವ್ರಿಗೆ ತಾನೇ ನಿನ್ ಗುದ್ದಿದ್ದು. ಸರ್ ನಾನ್ ಗುದ್ದಿದ್ದಲ್ಲ ಸರ್, ಇವನೇ ಅಡ್ಡ ಬಂದಿದ್ದು. ನಮ್ಮ ಯಜಮಾನ್ರ ಮೇಲೆ ಆಟೋ ಬಿಟ್ಟಿದ್ದು ನೀನೇನಾ? ನಿನ್ನೆ ಸುಮ್ಮನೆ ಬಿಡಲ್ಲ ಕಣೋ. ದೇವ್ರ ಕೊಟ್ಟದಂಗೆ ನೀನ್ ಯಾಕಮ್ಮ ಆ ಕೆಲಸ ಮಾಡಕ್ ಹೋಗ್ತೀಯಾ? ಅದನ್ನ ಮಾಡೋದಕ್ಕೆ ಅಂತ ಅಲ್ಲಿ ಶಿಶುಪಾಲ ನಿಂತಿದ್ದಾನೆ. ನಮ್ಮ ಯಜಮಾನ್ರನ್ನ ಕೊಲ್ಲಕ್ ಹೋಗಿದ್ಯಲ್ಲ, ಅವ್ರು ಏನೋ ತಪ್ಪು ಮಾಡಿದ್ರು? ನಿಮ್ ಯಜಮಾನ್ರನ್ನ ನಾನೇನ್ ಕೊಲ್ಲಕ್ ಹೋಗ್ಲಿಲ್ಲ. ನಿಮ್ ಯಜಮಾನ್ ನಾನು ಆಟೋಗ್ ಡಿಕ್ಕಿ ಹೊಡೆದಿದ್ದು. ಬೇಕಂದ್ರೆ ನಾನು ಆಟೋ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಆಟೋ ಮೇಲೆ ಆಣೆ ಪ್ರಮಾಣ ಮಾಡಿದ್ರೆ ನಡೆಯುತ್ತೇನಾ? ಅಲ್ಲೋ, ಈಗ ಅವನ್ನ ಹೊಡೆಯೋದ್ರಿಂದ ಏನಮ್ಮ ಪ್ರಯೋಜನ? ಆಕ್ಸಿಡೆಂಟ್ ಹೇಗಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅವನಿಗೆ ಯಾಕೆ ಹೊಡಿಬೇಕು? ಅಣ್ಣ ಬಿಟ್ಲಣ್ಣ, ಹೇಳಣ್ಣ ಅಣ್ಣ, ಕಣ್ಬಿಡಣ ಅಣ್ಣ, ನಂದೇನು ತಪ್ಪಿಲ್ಲ ಅಂತ ಹೇಳಣ್ಣ. ಇಲ್ಲಾಂದ್ರೆ ಈ ಪೊಲೀಸ್ನವ್ರು ನನ್ ಬೆಂಡೆತ್ಬಿಡ್ತಾರಣ್ಣ. ಹೇಳಣ್ಣ ಬಿಟ್ಲಣ್ಣ, ಹೇಳಣ್ಣ. ಅಲ್ಲಾಡಿಸ್ಬೇಡ್ರಿ. ಏನೇ ಮಾತಾಡೋದಿತ್ತಂದ್ರೆ ದೂರ ನಿಂತ್ಕೊಂಡು ಮಾತಾಡು. ಅಣ್ಣ ಎದಳಣ್ಣ, ಅಣ್ಣ ಬಿಟ್ಲಣ್ಣ, ಎದಳಣ್ಣ. ಈ ಹ್ಯಾಂಡ್ ರೈಟಿಂಗ್ ಯಾಕಮ್ಮ? ನಮ್ಮ ಯಜಮಾನ್ರದ್ದು. ಶಿಶುಪಾಲ ಯಾಕಪ್ಪ ಈ ಶಾಕು? ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರ್ದಿಟ್ಟಿದ್ದಾನೆ. ಸರ್ ಈಗ್ಲದು ಗೊತ್ತೈತೆ ಸರ್, ಸಾಯ್ತೀನಿ ಅಂತ ಮೊದ್ಲೇ ಬರ್ದಿಟ್ಕೊಂಡು ನನ್ನ ಆಟೋಗೆ ಅಡ್ಡ ಬಂದಿರೋದು. ಮನೆಯವರಿಂದ ಪ್ರೀತಿ ಸಿಗ್ತಾ ಇಲ್ಲ, ಎಲ್ಲಾರು ಅವಮಾನ ಮಾಡ್ತಾರೆ, ನನ್ನ ದಂಡಪಿಂಡ ಅಂತ ಕರೀತಾರೆ. ಯಾರ್ರೀ ಇವನ ದಂಡಪಿಂಡ ಅಂತ ಕರೆಯೋದು? ನಾನ್ ಯಾವತ್ತೂ ಹಾಗಂದಿಲ್ಲ, ನಾನು ಅವ್ನಿಗೆ ತುಂಬಾ ಗೌರವ ಕೊಡ್ತೀನಿ. ಅವನು ನಮ್ಮ ಮನೆ ಅಳಿಯ, ನಾವ್ ಯಾಕಪ್ಪ ಅವನಿಗೆ ಅನ್ನೋಣ? ಏನು ಯಜಮಾನ್ರೆ, ನೀವ್ ತಾನೇ? ಸುಮ್ಮನೆ ಇರಲ್ಲ, ಅದು ದೇವ್ರ ಕೊಟ್ಟದಂಗೆ. ನೀನ್ ಅವಾಗ ಅವಾಗ ಎಗ್ರಿ ನಿಮ್ ಯಜಮಾನ ತಲೆ ಹೊಡಿತಾ ಇರ್ತೀಯಲ್ಲ, ಆ ಹೇಳಿಗೋಸ್ಕರ ಅವ್ನು ಏನಾದ್ರೂ ಈ ತರ ಚೀಟಿ ಬರ್ದಿಟ್ಕೊಂಡ್ಬಿಟ್ನಾ? ನಾನು ಅವ್ರಿಗೆ ಹೊಡಿತಾ ಇದ್ದಿದ್ದು ತಮಾಷೆಗೆ, ಅದು ಅವ್ರಿಗೂ ಇಷ್ಟ. ಅವ್ರಿಗೆ ನೋವಾಗ್ಲಿ ಅಂತ ನಾನು ಯಾವತ್ತೂ ಹೊಡೆದಿಲ್ಲ ಅಣ್ಣ. ಸ್ಟೇಷನ್ ಖರ್ಚದಾಗ ಬರ್ಬೇಕಾಗುತ್ತೆ, ಹೋಗ್ರಿ. ಈ ಡೆತ್ ನೋಟ್ಗೆ ತುಂಬಾ ಬೆಲೆ ಇದೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತ ಮನೆಯವರೆಲ್ಲ ಸೇರ್ಕೊಂಡು ದಂಡಪಿಂಡ ದಂಡಪಿಂಡ ಅಂದ್ರೆ ಯೂನಿಯನ್ ಮಾಡ್ತಾರೆ ಸರ್. ಮನೆಯವರೆಲ್ಲ ಸೇರ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದೀರಿ ಅಂತ ಇದರಿಂದ ರುಜುವತ್ತಾಗಿದೆ. ಗಾಡಿ ತಗೊಂಬರ. ಲಾರಿನ ಯಾಕೆ ಸರ್? ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿ ತುಂಬಿಸ್ಕೊಂಡು ಹೋಗಕ್ಕೆ. ರಾಮ ರಾಮ, ನನ್ನನ್ನು ತಂದು ಕಂಪಿ ಹಿಂದೆ ಹಾಕಿದ್ದಿಲ್ಲಲ್ಲ. ಸುಮ್ನೆ ರಾಮ, ನೀವೆಲ್ಲ ಸೇರ್ಕೊಂಡು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಈ ಮರಣ ಪತ್ರದಲ್ಲಿದೆ. ಇನ್ಸ್ಪೆಕ್ಟ್ರೆ, ನನ್ಗೂ ಇದಕ್ಕೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ನನ್ನನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟ್ರೆ. ದೇವ್ರೆ ಅಂತ ನಾನಾಯ್ತು, ನಾನು ಅಡ್ಗೆ ಮನೆ ಆಯ್ತು ಅಂತ ಇದ್ದೆ, ನನ್ನನ್ನು ಕರ್ಕೊಂಡ್ಬಂದು ಒಳಗೆ ಹಾಕ್ಬಿಟ್ಟಿದ್ದೀರಲ್ಲ. ಕರ್ಕೊಂಬರ ಅವ್ರನ್ನ. ಇಬ್ರು ಬರಮ್ಮ. ಹಾ, ವಿಟ್ಲನ್ನ ಮನೆಯಲ್ಲಿ ಯಾರ್ಯಾರು ಹೇಗೆ ನೋಡ್ಕೊಂತಾ ಇದ್ರಿ ಅಂತ ನನಗೆ ಗೊತ್ತಾಗಬೇಕು. ಬಿಟ್ಲನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಬೆಳಗ್ಗೆ ಅವ್ನ ಎದ್ದ ತಕ್ಷಣ ಬೆಡ್ ಕಾಫಿ ಕೊಡ್ತಾ ಇದ್ದೆ, ತಿಂಡಿ ಕೊಡ್ತಾ ಇದ್ದೆ, ಅವ್ನ್ ಕೇಳಿದ್ದನ್ನೆಲ್ಲ ಮಾಡಿ ಹಾಕ್ತಾ ಇದ್ದೆ. ಅವ್ನಿಗೆ ನಾನು ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಚಪ್ಪಿಸ್ಕೊಂಡ್ ತಿಂತಿದ್ದ. ನೀವಮ್ಮ? ನನ್ನ ಅಳಿಯ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದೆ, ಯಾವ ಕೆಲ್ಸಕ್ಕೂ ಹೋಗ್ತಾ ಇರಲಿಲ್ಲ. ಹೌದು. ಸರ್ ಇವ್ರಿಬ್ಬರದು ತಪ್ಪಿಲ್ಲ ಅನ್ಸುತ್ತೆ ಸರ್. ಹಾಗಾದ್ರೆ ಇವ್ರಿಬ್ಬರನ್ನ ಒಳಗಡೆ ಹಾಕಿ ಅವ್ರಿಬ್ಬರನ್ನ ಹೇಳ್ಕೊಂಬ. ನಡೀರಮ್ಮ. ಹಾ, ನಿಮ್ಮಿಬ್ಬರು ಕಾಡ್ತಿಂದಾನೆ ವಿಟ್ಲ ಸಾಯಕ್ ಹೋಗಿದ್ದು ಅಂತ ಕಾಣುತ್ತೆ. ಬಿಟ್ಲಿಕ್ಕೆ ನಾನು ಯಾವುದೇ ರೀತಿಲೂ ಕಾಟ ಕೊಟ್ಟಿಲ್ಲ. ನೋಡ ಶಿಶುಪಾಲ, ನಮ್ಮ ದಂಡಪಿಂಡ ಏನಾದ್ರು ನಾನ್ ಕೂಡ ಕಾಡದಿಂದ ಸಾಯ್ದು ಹೊರಟಿದ್ದೀನಿ ಅಂತ ಒಂದೇ ಒಂದು ಮಾತನ್ನ ಹೇಳ್ಬಿಡ್ಲ, ನಿನ್ನ ಕಣ್ಣೆದ್ರಿಗೆ ಎಕ್ಕರಿಸೋನು ಎದೆ ಕೊಡ್ಬಿಡ್ತೀನಿ ಅಷ್ಟೇ. ನನ್ನ ಮುಂದೆನೆ ಈಗ ಬೈತಾ ಇದೆಯಾ ಅಂದ್ಮೇಲೆ ನೀನೇ ಅವ್ರು ಕಾಟ ಕೊಟ್ಟಿರ್ತೀಯ. ಏಯ್ ಹೊರಗಡೆ ಹಾಕೋಣ. ಏನೋ ಮಾತುಗಳನ್ನಪ್ಪ. ಇನ್ಫ್ಯಾಕ್ಟ್ ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕಾದ್ರೆ ಬಿಟ್ಲನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ. ನೀವ್ ಯಾಕ್ರಿ ಮಹಿಳಾ ಸಂಘದ ಜೊತೆ ಕರ್ಕೊಂಡು ಹೋಗ್ತಾ ಇದ್ರಿ? ಅಲ್ಲ ಅವ್ನಿಗೇನ್ ಕೆಲಸ? 4 ಜನ ಜೊತೆ ಮಾತಾಡ್ಲಿ, ಬೇರೆ ಎಂತ. ಮಹಿಳಾ ಸಂಘದ ಮೆಂಬರ್ಸ್ ನ ಬಿಟ್ಲಂಗ್ ಪರಿಚಯ ಮಾಡಿಸ್ಕೊಟ್ರೆ ಅವ್ರು ಹೋಗಿ ಅವ್ರ ಹಸ್ಬೆಂಡ್ ಗೆ ಹೇಳ್ತಾರೆ ಬಿಟ್ಲಂಗ್ ಒಂದು ಕೆಲಸ ಕೊಡ್ಸಿ ಅಂತ. ಹಾಗಾಗಿ ಟ್ರೈ ಮಾಡ್ತಾ ಇದ್ದೆ. ನೀವ್ ಯಾರು ಅಂದ್ಮೇಲೆ ಕೈ ಎತ್ತಿಲ್ಲ ತಾನೆ? ಅಯ್ಯೋ, ಕೈ ಹೊತ್ತೋಷ್ಟು ಪುರ್ಸೊತ್ ನಮ್ಗೆ ಎಲ್ಲಿದೆ ಸಾಹೇಬ್ರೆ? ಸೊಳ್ಳು ಬಿಟ್ಲ ನನ್ 2 ಐಸ್ ಇದ್ದ ಹಾಕಿ. ಯಾರ ತಲೆ ಮೇಲೆ ಐಸ್ ಇಡ್ತಾ ಇದ್ದೀರಿ? ಸಾಹೇಬ್ರೆ, ಐಸ್ ಅಂದ್ರೆ ಅಲ್ಲ, ಐಸ್ ಕೀಪಿಂಗ್. ಅದು ನೋಡಿ, ನೀವು ಆ ವಿಠಲ್ ಮಹಾರಾಜ್ಗೆ
ಯಾವಾಗಲೂ ಮಸಾಲ ದೋಸೆ ತಿನ್ನೋದಕ್ಕೆ ಅಂತ 200 ರೂಪಾಯಿ ಕೊಡ್ತಾ ಇದ್ರಿ. ಆ 200 ರೂಪಾಯಿ ಕೊಡೋದನ್ನ ಏಕಾಏಕಿ ನಿಲ್ಸ್ಬಿಟ್ಟಿದ್ದೀರಾ. ಹಾಗಾಗಿ ಅವ್ನು ಸಾಯೋದಕ್ಕೆ ಅಂತ ರೊಚ್ಚಿಗೆದ್ದು ಬಿಟ್ಟಿದ್ದಾನೆ. ಈ ವಿಷಯ ಏನಾದ್ರೂ ಸಾಹೇಬ್ರಿಗೆ ಗೊತ್ತಾಯ್ತು ಅಂದ್ರೆ ನಮ್ಮೆಲ್ಲರನ್ನು ಮನೆ ಕಳಿಸ್ಬಿಟ್ಟು ನಿಮ್ಮನ್ನು ತಗೊಂಡೋಗಿ ಜೈಲಿಗೆ ತುಂಬಿಡ್ತಾರೆ. ಹಾಗೆಲ್ಲ ಆಗ್ಬಾರ್ದು. ಹಾಗೆಲ್ಲ ಆಗಬಾರ್ದು ಅನ್ನೋ ಹಾಗಿದ್ರೆ ನೀವು ನನ್ನನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಪೊಲೀಸರಿಗೆ ಬಿಡಿಸ್ಕೊಂಡು ಹೋಗ್ತೀನಿ. ಅದು ನೋಡಿ ಸರ್, ಸಂಸಾರದ ವಿಷಯನೆಲ್ಲ ಸ್ಟೇಷನ್ ಅಲ್ಲಿ ಮಾತಾಡ್ತಾ ಇರೋದು. ಇವರಿಬ್ಬರ ಮಧ್ಯೆ ಏನೋ ಜಗಳ ಆಗಿ ಆ ಜಗಳ ವಿಟ್ಲದ ಮೇಲೆ ಪರಿಣಾಮ ಬೀರಿ ಅವ್ನು ಯಾಕೆ ಸಾಯಕ್ಕೆ ಹೋಗಿರ್ಬಾರ್ದು? ಅದನ್ನ ನಾನು ಹೇಳಕ್ ಹೋಗಿದ್ದೆ ಸರ್. ನೋ 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 ನೋ, ನಾನು ನನ್ನ ಹಬ್ಬಿ ಜೊತೆ ಯಾವತ್ತೂ ಜಗಳ ಆಡೇ ಇಲ್ಲ. ಹೌದೇನಪ್ಪ ಪಾಂಡ್ರಂಗ? ಶಿಶುಪಾಲ್ ಸಾಹೇಬ್ರೆ, ಅಲ್ಲ ಈ ಗಂಡ ಹೆಂಡತಿ ಅಂದ ಮೇಲೆ ಜಗಳ ಆಡದೇ ಇರಕ್ಕಾಗತ್ತಾ? ಈಗ ಮನೆಯಲ್ಲಿ ನೀವು ಮತ್ತು ನಿಮ್ಮ ಮೇಡಮ್ ಅವರು ಜಗಳ ಆಡದೇ ಇರ್ತೀರೇನ? ನೋಡಿ ಇನ್ಸ್ಪೆಕ್ಟರ್, ನನ್ಗೆ ನನ್ನ ಹಬ್ಬಿ ಅಂದ್ರೆ ಗಾಡ್ ಇದ್ದ ಹಾಗೆ, ಪತಿ ದೇವ್ರು. ಹಬ್ಬಿ ಕಮ್ ಹಿಯರ್. ಲೇ, ವಿಟ್ಲನ್ ಪ್ರಜ್ಞೆ ಬಂದ್ಮೇಲೆ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ. ಎಲ್ಲಾರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಮನೆ ಕಳ್ಸೋ. ನಾನು ಎಲ್ಲಿದ್ದೀನಿ? ಸರ್, ನಾಳೆ ಬಂದ್ಬಿಡ್ತು. ನಾನು ಯಾಕಿದ್ದೀನಿ? ಬೇರೆಯವ್ರಿಗೆ ಜೈಲ್ ಶಿಕ್ಷೆ ಆಗೋದನ್ನ ತಪ್ಪಿಸೋದಕ್ಕೆ ನೀನ್ ಇನ್ನೂ ಗೊತ್ತಿದೀಯಪ್ಪ. ಇಲ್ಲ, ನಾನು ಬದುಕಿಲ್ಲ. ಬಿಡ್ತು ಅನಿಪ್ಪ, ಹಾಗೆಲ್ಲ ಮಾತಾಡ್ಬೇಡಿ, ನೀವು ಬದುಕಿದ್ದೀರಾ. ಈ ಕಡೆ ಬನ್ನಿಮ್ಮ, ನೀವು ಮಾತಾಡ್ಸ್ಬೇಡಿ. ನಾನು ಬಂದ್ಮೇಲೆ ಮಾತಾಡ್ಸ್ಬೇಕಾಗಿರೋ ನಾವು. ವಿಟ್ಲ ಹೇಗಿದ್ಯಪ್ಪ? ನಿನ್ನ ಸಾವಿಗೆ ಕಾರಣ ಯಾರು ಅಂತ ನೀನು ಸಾಯಕ್ಕಿಂತ ಮುಂಚೆ ಒಂದ್ಸತಿ ಹೇಳ್ಬಿಡಪ್ಪ. ಇದಕ್ಕೆಲ್ಲ ಕಾರಣ ಆಟೋ ಡ್ರೈವರು. ಆಟೋ ಡ್ರೈವರಾ? ಸರ್, ಆಫ್ ಆಗೋಯ್ತು ತಲೆ. ವಿಟ್ಲ, ಏ ವಿಟ್ಲ, ವಿಟ್ಲ, ನಾನು ಯಾಕಿದ್ದೀನಿ? ಅಯ್ಯೋ ಹೇಳಿದ್ದೀನಿ, ಹೇಳಿ ತಲೆ ತಿನ್ಬೇಡಪ್ಪ. ಈ ಡೆತ್ ನೋಟನ್ನ ನೀನೇ ತಾನೇ ಬರ್ದಿದ್ದು ನೋಡು. ಹೌದು, ನಾನೇ ಬರ್ದಿದ್ದು. ಯಾವಾಗ ಬರ್ದಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ. ಯಾರೋ ನನ್ನ ಕೈಲೇ ಬರ್ತಿದ್ದಾರೆ. ಯಾರಪ್ಪ ಬರ್ತಿದ್ದಾರೆ? ಸರ್, ಇನ್ನೂ ನಿದ್ದೆ ಮುಗ್ದಿಲ್ಲ ಅಂತ ಕಾಣಿಸುತ್ತೆ. ಬಿಟ್ಲ ಬಿಟ್ಲ ನೋಡಪ್ಪ, ಇನ್ನೂ 2 ದಿನ ಟೈಮ್ ಕೊಡ್ತೀನಿ. ಯಾಕೆ ಬರ್ದೆ ಏನ್ ಕತೆ ಅಂತ ಹೇಳ್ಬೇಕು. ಹಲೋ, ಸರ್, ಮತ್ತೆ ಹೋಯ್ತು ಜ್ಞಾನ. ಇದು ಕರ್ನಾಟಕದಲ್ಲಿ ಕರೆಂಟ್ ಹೋದಂಗೆ ಆಗ್ತಾ ಇದೆಯೋ? ಜ್ಞಾನ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಹೀಗೆ ಆದ್ರೆ ಕೇಸ್ ಕ್ಲೋಸ್ ಮಾಡೋದು ಕಷ್ಟ ಕಣೋ. ಬಿಟ್ಲಾ ತಗೊಳ್ಳೋ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಬಿಸಿ ಬಿಸಿ ಕೆನೆ ಹಾಕಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು. ಬಿಟ್ಲಾ, ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಲ್ವಾ? ಹೌದೌದು. ನಾನು ಯಾವತ್ತಾದ್ರೂ ನಿನ್ ಕಾಫಿ ಲೇಟ್ ಆಗಿ ಕೊಟ್ಟಿದ್ದೀನಾ? ಇಲ್ಲ ತಾನೆ? ಇಲ್ಲ. ಹಾಗಂತ ಪೊಲೀಸ್ನವ್ರ ಹತ್ರ ಹೇಳ್ತೀಯಾ? ನೋಡ್ತೀನಿ. ಕಾಫಿ ಕುಡಿ. ಅಳಿಯಂದಿಲೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಅಳಿಯಂದಿಲು ಕೂತಿರಬೇಕು, ಅತ್ತೆ ನಿಂತಿರಬೇಕು. ನೀನು ತುಂಬಾ ಒಳ್ಳೆಯವನಪ್ಪ. ನೀನು ಗೊತ್ತಿಲ್ಲ, ನೀನು ಬಂದು ನನ್ನ ಮಗಳನ್ನ ಉದ್ಧಾರ ಮಾಡಿಬಿಟ್ಟೆ. ನಿನ್ನಿಂದಲೇ ಈ ಗಂಡುಗಳ ವಂಶ ಬೆಳಿಬೇಕು ಕಣಪ್ಪ. ಅಷ್ಟಿಲ್ದೆ ನಾನು ಹೇಳ್ತೀನ, ನನಗೆ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ. ಆಯ್ತಪ್ಪ. ನೋಡಪ್ಪ, ನೀನ್ ಸಾಯೋದಕ್ಕೆ ಕಾರಣ ಯಾರು ಅಂತ ಪೊಲೀಸ್ನವ್ರು ಕೇಳಿದ್ರೆ ನನ್ನ ಹೆಸರು ಮಾತ್ರ ಹೇಳ್ಬೇಡಪ್ಪ. ನಿಮ್ಗೆ ಚಕ್ಲಿ ಬೇಕಾ, ಕೋಡ್ ಬೆಳೆ ಬೇಕಾ, ನಿಪ್ಪಟ್ಟು ಬೇಕಾ, ಕಜ್ಜಾಯ ಬೇಕಾ, ಏನ್ ಬೇಕು ಕೇಳು, ನಾನೇ ಅಂಗಡಿ ಹೋಗಿ ತಂದು ಕೊಡ್ತೀನಿ. ತಣ್ಣಗಾಗ್ತಾ ಇದೆ. ಕುಡಿಯಪ್ಪ, ಕುಡಿ 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 ಕುಡಿ. ನನ್ನ ಮಾತು ಮಲಿಬೇಡಪ್ಪ. ಬಿಟ್ಲಾ, ಟೇಕ್ ದಿಸ್ 200 rupees. ಏನಕ್ಕೆ? ನಾನು ಕೇಳ್ದೇನೆ 200 ರೂಪಾಯಿ ಕೊಡ್ತಾ ಇದ್ದೀರಾ? ಇನ್ಮೇಲೆ ಡೈಲಿ 200 rupees ಕೊಡ್ತೀನಿ. ಮುಂಚೆನೂ ನಿಂಗೆ 200 rupees ಕೊಡ್ತಾ ಇದ್ದೆ ತಾನೆ? ಹೌದೌದು. ಯಾಕೆ ಏನು ಅಂತ ಕೇಳಿದೆ, ನಾನು ಕೇಳ್ತಿದ್ದಾಗೆ 200 ರೂಪಾಯಿ ಕೊಡ್ತಾ ಇದ್ದೆ. ನೋಡು, ನಿನ್ ಸೂಸೈಡ್ ನೋಡ್ತೆ ರೀಸನ್ ನಾನಲ್ಲ ಅಂತ ಹೇಳ್ಬೇಕು. ಯಾರಿಗೆ ಹೇಳ್ಬೇಕು? ಅಕಸ್ಮಾತ್ ಪೊಲೀಸ್ ನಿನ್ನ ಕೇಳಿದ್ರೆ ಹೇಳ್ಬೇಕು ಅಷ್ಟೇ. ನಾವ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನನ್ನ ಡೌಟ್ ಬರುತ್ತೆ. ಅದಕ್ಕೆ ನೋಡು, ಬಿಸಿ ಆರೋಗುತ್ತೆ, ಕುಡಿ. ಓಕೆ, ನೆನ್ಪಿಟ್ಕೋ, ಹಾಗೆ ಹೇಳ್ಬೇಕು. ಏನಪ್ಪ, ನೀವು ಅವ್ರ ಮಾತು ಕೇಳಬಾರ್ದು, ನಿಜಾನೇ ಹೇಳ್ಬೇಕು. ನಿಮ್ಮಲ್ಲಿ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ರು, ನೀವು ಯಾಕೆ ಆ ಲೆಟರ್ ಬರ್ದಿಟ್ರಿ? ನಿಜ ಹೇಳ? ನಿಜಾನೇ ಹೇಳ್ಬೇಕಪ್ಪ. ನಾನು ನೆನಪಾಗ್ತಾ ಇಲ್ವೇ? ನೆನ್ಪು ಮಾಡ್ಕೊಳಿಪ್ಪ, ನೆನ್ಪು ಮಾಡ್ಕೊಳಿಪ್ಪ. ನೆನಪಾಯ್ತು. ಅವಳ ಹೆಸರು ಕಮಲ ಅಂತ. ಕಲ್ ಬೆಂಚಿನ ಮೇಲೆ ಅಳ್ತಾ ಕೂತಿದ್ಲ. ನಾನು ಸಾಯ್ಬೇಕು, ನನಗೆ ಡೆತ್ ನೋಟ್ ಬರ್ಕೊಡು ಅಂತ ಅಂದ್ಲು. ನಾನು ಬರಿತಾ ಇದ್ನ. ಆಮೇಲೆ ನನಗೆ ಯಾಕೋ ಅದನ್ನ ಅವಳಿಗೆ ಕೊಡಬೇಕು ಅಂತ ಅನಿಸ್ಲಿಲ್ಲ. ಆಮೇಲೆ ಅವಳು ಬೈದ್ಬಿಟ್ಟು ಹೊರಟೋದ್ಲು. ನಾನು ಆ ಲೆಟರ್ನ ಜೇಬಲ್ಲಿ ಇಟ್ಕೊಂಡು ರಸ್ತೆಯಲ್ಲಿ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ನ. ಯಾವುದೋ ಒಬ್ಬನ ಆಟೋದವನು ಬಂದ, ನನಗೆ ಡಿಕ್ಕಿ ಹೊಡೆದ. ನಾನು ದಬಾರ್ ಅಂತ ನೆಲದ ಮೇಲೆ ಬಿದ್ದೆ. ತಲೆಗೆ ಏಟ್ ಬಿದ್ದು ಹೀಗಾಯ್ತು. ಏನಪ್ಪ, ಆ ಲೆಟರ್ನ ನೀವು ಅವಳಿಗೆ
ಕೊಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಆಗ್ತಾ ಇರ್ಲಿಲ್ಲ. ಯಾಕಪ್ಪ ಹೀಗ್ ಮಾಡಿದ್ರಿ? ಯಾಕೆ ಪಲ್ಲು ಅಳ್ತಾ ಇದೆಯಾ? ಮತ್ತಿನ್ನೇನಪ್ಪ, ನೀವ್ ಸಾಯೋದಕ್ಕೆ ಮನೆಯವರೇ ಕಾರಣ ಅಂತ ಪೊಲೀಸರು ತಿಳ್ಕೊಂಡಿದ್ದಾರೆ. ಅಲ್ಲ ಅಂತ ನಾನು ಹೇಳ್ತೀನಿ ಬಿಡು. ನೀವಲ್ಲ ಅಂದ್ರೆ ಅವ್ರು ನಂಬಿಡ್ತಾರ? ಮತ್ತ್ಯಾಕ ಲೆಟರ್ ಬರ್ದಿಟ್ರಿ ಅಂತ ಕೇಳ್ತಾರೆ. ಇಷ್ಟಕ್ಕೂ ನೀವು ಬರ್ದಿರೋ ಲೆಟರ್ ಅವ್ರ ಹತ್ರನೇ ಇದೆ. ಈಗ ನಾನೇನ್ ಮಾಡ್ಲಿ? ಏನಪ್ಪ, ನೀವ್ ಸಾಯೋದಕ್ಕೆ ನಮ್ಮ ಅಮ್ಮನ ಕಾರಣ, ನಮ್ಮ ಅಣ್ಣನ ಕಾರಣ, ಮತ್ ನಾನ್ ಕಾರಣನಾ? ಮತ್ತ್ಯಾಕಪ್ಪ ಅವರೆಲ್ಲ ಜೈಲಿಗೆ ಹೋಗ್ಬೇಕು? ಬೆಳಿಗ್ಗೆ ಪೊಲೀಸ್ ಅಂಕಲ್ ಫೋನ್ ಮಾಡಿದ್ರು. ಮನೆಯವರೆಲ್ಲ ಸೇರಿ ನಿಮ್ಮನ್ನ ಅವಮಾನ ಮಾಡಿದ್ದಕ್ಕೆ ನಿಮ್ಮ ಯಜಮಾನ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೆದರ್ಸಿದ್ರು. ನಾಳೆ ಮತ್ತೆ ಬಂದು ಎಲ್ರು ಹೇಳ್ಕೊಂಡು ಹೋಗ್ತಾರಂತೆ. ಪಲ್ಲು ನಿಂಗ ಕಮಲನ ವಿಷಯ ಡೀಟೇಲ್ ಆಗಿ ಹೇಳಿದೀನಿ ತಾನೆ? ಅವಳು ಯಾರು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಕರ್ಕೊಂಡ್ ಬಂದು ಇನ್ಸ್ಪೆಕ್ಟರ್ ಅಂಕಲ್ ಎದುರುಗಡೆ ಒಂದ್ ಮಾತು ಹೇಳಿಸ್ಬಿಡಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವಳನ್ನ ಎಲ್ಲಿ ಅಂತ ನಾನು ಹುಡುಕ್ಲೆ? ಇಲ್ಲಪ್ಪ, ನೀವು ಹುಡುಕ್ಲೇಬೇಕು. ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನ್ ಹೇಳ್ತಾ ಇದೀಯ ಪಲ್ಲು? ಹೌದಪ್ಪ, ನೀವು ಲೆಟರ್ ಬರ್ದಾಗೆ ನಾನು ಒಂದು ಲೆಟರ್ ಬರೀತೀನಿ. ನನ್ನ ಸಾವಿಗೆ ಮನೆ ಮಂದಿನೇ ಕಾರಣ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯಜಮಾನ್ರೆ ಕಾರಣ ಅಂತ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ. ಆಗ ಮಾತ್ರ ಮಾಡ್ಬೇಡ ಪಲ್ಲು. ಈಗ ನಾನೇನ್ ಮಾಡ್ಬೇಕಂತ ಹೇಳು. ಹೋಗ್ಲಿ, ಪೇಪರ್ ಎಲ್ಲ ಹಾಕ್ಸಿಪ್ಪ, ಅವಳು ಓದಿ ಹುಡ್ಕೊಂಡು ಬರ್ತಾಳೆ. ಕರೆಕ್ಟ್ ಪಲ್ಲು, ನಾನು ಇದನ್ನ ಪೇಪರ್ ಅಲ್ಲಿ ಹಾಕಿಸ್ತೀನಿ. ದೊಡ್ಡವ್ರು ಹೇಳೋ ಮಾತು ನಿಜ ಆಗೋಯ್ತು. ಏನಂತ? ಕುಳ್ರಿಗೆ ಬುದ್ಧಿ ಜಾಸ್ತಿ ಅಂತ. ಮಾಸ್ತ್ರ 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 ಸುಸ್ತ್ರೆ ಜ್ಞಾನ ಬಂತು ಅವನಿಗೆ. ಅವನಿಗೆ ಏನೋ ಪೂರ್ತಿ ಜ್ಞಾನ ಬಂದಿದೆ, ಮನೆಯವರಿಗೆ ಜ್ಞಾನ ತಪ್ತಾ ಇದೆ. ಸತ್ಯ ಹೇಳು ಅಂತ ಬೆಣ್ಣೆ ಹಚ್ಚಿ ಹಚ್ಚಿ ಸಾಕಾಗೋಯ್ತು. ಸಾಯೋರು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಮ್ನೆಲ್ಲ ಸಾಯಿಸ್ಬೇಕು ಅಂತಾನೆ ಅವ್ನ ಪತ್ರ ಬರ್ದಿತ್ತು. ಇನ್ನೊಂದ್ ಸ್ವಲ್ಪ ಜೋರಾಗಿ ಏಟ್ ಬಿದ್ದಿದ್ರೆ ಸತ್ಯ ಹೋಗ್ಬಿಟ್ರು ಅವನು. ಆದ್ರೆ ಇದು ಮರ್ಡರ್. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟ್ರೆ? ಆದ್ರೆ ಅದಕ್ಕೆ ನಾನ್ ಕಾರಣ ಅಲ್ಲ ಅಂತ ವಿಟ್ಲ ನಿಮ್ ಹತ್ರ ಹೇಳೇ ಹೇಳ್ತಾನೆ. ನಾನು ಕಾರಣ ಅಲ್ಲ ಅಂತ ಬಿಟ್ಟ ಹೇಳೇ ಹೇಳ್ತಾನೆ. ಏನು ಬೇಕು ಅಂದ್ಕೊಳ್ಳಿ, ಆದ್ರೆ ಅವ್ನು ಬರ್ದಿರೋ ಡೆತ್ ನೋಟ್ ನನ್ನ ಹತ್ರ ಇದೆ. ಎಲ್ಲಿ ಅವನು? ಏನಪ್ಪ, ಬನ್ನಿ ಇಲ್ಲಿ. ಇನ್ಸ್ಪೆಕ್ಟ್ರೆ, ನಾನೀಗ ಸರಿಯಾಗಿದ್ದೀನಿ, ನನಗೇನು ಆಗಿಲ್ಲ. ಇಟ್ಲಾ, ನೀ ಯಾರಿಗೂ ಹೆದರ್ಬೇಕಾಗಿಲ್ಲ. ಅವ್ರ ಯಾಕೆ ಸರ್ ಹೆದರ್ಕೋತಾರೆ? ನೀವೇನ್ ಕರಡಿನ ಚಿಂಪಾಂಜಿನ? ಸುಮ್ಮನೆ ನಿಂತ್ಕೊಳ್ಳ. ನೋಡ, ಈ ಸಾಯೋದಕ್ಕೆ ಕಾರಣ ಏನು, ನಿಮ್ಗೆ ಯಾರು ತೊಂದರೆ ಕೊಟ್ರು ಅಂತ ಸಾಫ್ ಸೀದಾ ಎಲ್ಲ ಹೇಳ್ಬಿಡಿ. ಸರ್, ಯಾರು ಕಾರಣ ಅಲ್ಲ, ನಾನು ಸಾಯಕ್ಕೂ ಹೊರಟಿರ್ಲಿಲ್ಲ. ತಲೆಗಿಲ್ಲ ಕೆಟ್ಟಿದ್ಯಾ? ಮತ್ತೆ ಇದೇನ್ರಿ ಇದು? ಅದ್ ಏನಾಗಿದೆ ಅಂದ್ರೆ, ನಮ್ ಸಾಹೇಬ್ರು ಪೇಪರ್ ಮರ್ಚಿದ್ದಾರೆ. ಶಿಷ್ಪಲ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೆಸರು ಇಟ್ಕರಿಬೇಡ. ಆಯ್ತು ಬಿಡಪ್ಪ, ನೀನು ಅದು ಏನೇ ಡಿಸಿಷನ್ ತಗೊಳಕ್ಕಿಂತ ಮೊದಲು ಒಂದ್ಸಲ ಪೇಪರ್ ಓದ್ಬಿಡ. ಏನ್ ಮ್ಯಾಟ್ರ್ ಬಂದಿದೆ ಬಾಬಾ? ತಾವೇ ಹಾಕ್ಸಿದ್ರಲ್ಲಪ್ಪ, ಅದೆಲ್ಲ ಬಂದ್ಬಿಟ್ಟಿದೆ. ಏನು ಕೈ ಮುಗಿದು ನಿಂತ್ಕೊಂಡು ಇದ್ದಾರೆ ಯಜಮಾನ್ರು. ತಂಗಿ ಕಮಲ, ನೀನು ಬರೆಸಿದ ಡೆತ್ ನೋಟ್ ನಿನಗೆ ಕೊಡದೆ ನಾನು ಜೇಬಿನಲ್ಲಿ ಇಟ್ಕೊಂಡು ಬಂದೆ. ಇದು ನನ್ನ ಜೀವನದ ಡೆತ್ ನೋಟ್ ಅಂತ ಪೊಲೀಸರು ಬಂದು ನನ್ನ ಹಿಡಿದುಕೊಂಡು ಹೋಗಿದ್ದಾರೆ. ನಮ್ಮ ಮನೆಯವರಿಗೆಲ್ಲ ಜೈಲು ಆಗ್ತಾ ಇದೆ. ನೀನೇನಾದ್ರೂ ಬದುಕಿದ್ರೆ ಈ ಪತ್ರಿಕೆ ನೋಡಿದ ತಕ್ಷಣ ನಮ್ಮ ಮನೆಗೆ ಬಾ. ಇದು ನನ್ನ ಫೋನ್ ನಂಬರು, ಅಡ್ರೆಸ್ಸು. ಸರ್, ಪೇಪರ್ ನಲ್ಲಿ ಹಾಕ್ಸಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಸರ್. ಹಾಗಾದ್ರೆ ಈ ಡೆತ್ ನೋಟ್ ಕಮಲ ಅನ್ನೋ ಹೆಂಗಸು ಬರ್ಸಿದ್ದು ಅಂತ ಆಯ್ತು. ನೋಡ ಶಿಷ್ಪಲ, ಒಂದು ವೇಳೆ ಆ ಕಮಲ ಅನ್ನೋ ಹುಡುಗಿ ಬದುಕಿದ್ರೆ ಇವತ್ತಿನ ಪೇಪರ್ ಓದಿದ್ರೆ ಅವಳು ಖಂಡಿತವಾಗಿ ಇಲ್ಲಿ ಬಂದೇ ಬರ್ತಾಳೆ. ಇನ್ಸ್ಪೆಕ್ಟ್ರೆ, ನಾನೇ ಕಮಲ. ಡೆತ್ ನೋಟ್ ತಂಗಿ ಕಮಲ. ಹೌದೌದು, ನಾನೇ ಡೆತ್, ನಾನೇ ನೋಟು. ಇವ್ರು ನಿಮ್ಗೆ ಪರಿಚಯನಾ? ನಾನ್ ಸಾಯ್ಬೇಕು ಅಂದಾಗ ಇವ್ರು ನನ್ಗೆ ಡೆತ್ ನೋಟ್ ಬರ್ದಿದ್ದು. ಅಲ್ಲಮ್ಮ, ನಿಮ್ಗೆ ಅಂತ ಬರ್ದಿದ್ ಪತ್ರನ ನೀವ್ ಈಸ್ಕೊಂಡೆ ಅವ್ನ ಕೈಲಿ ಯಾಕಮ್ಮ ಬಿಟ್ಟೋದ್ರೆ? ಸಾಯ್ಬೇಡ ಸಾಯ್ಬೇಡ, ನೀನ್ ಬದುಕಿರ್ಬೇಕು ಅಂತ ಬುದ್ಧಿ ಮಾತು ಹೇಳಿದ್ರು. ಆಗ ನನ್ ಬುದ್ಧಿ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಪತ್ರ ಈಸ್ಕೊಳ್ದೆ ಬೇರೆಯವ್ರ ಕೈಲಿ ಬರ್ಸ್ಕೊಳ್ತೀನಿ ಅಂತ ಹಾಗೆ ಹೋದೆ. ಆಮೇಲೆ ಏನಾಯ್ತು ತಂಗಿ ಕಮಲ? ಆಮೇಲೆ ಗೊತ್ತಾಯ್ತು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ಪಾಪ ಅಂತ. ಅವ್ರು ಹೇಳಿದ ಮಾತು ಆಗ ನನ್ಗೆ ಅರ್ಥ ಆಯ್ತು. ಅಣ್ಣಯ್ಯ, ತಂಗಿ ಕಮಲ, ನೀವಲ್ಲ ಆ ಅಣ್ಣಯ್ಯ. ಅಣ್ಣಯ್ಯ, ಬನ್ನಿ ಇಲ್ಲಿ. ಏನು ಏನಿದಲ್ಲ? ಕಣ್ಣು ತೆರೆಸಿದ ಹೆಣ್ಣು ಅನ್ನೋ ಗಾದೆನ ನೀವು ಬದಲಾಯಿಸ್ಬಿಟ್ರಿ. ನೀವು ನನ್ನ ಪಾಲಿಗೆ ಕಣ್ಣು ತೆರೆಸಿದ ಗಂಡು. ನೀವ್ ಅವತ್ ನನಗ್ ಸಿಕ್ಕಿ ಬುದ್ಧಿ ಹೇಳ್ದೆ ಇದ್ರೆ ನಾನು ಅವತ್ತೇ ಸತ್ತೋಗ್ತಿದ್ದೆ. ಅದಕ್ಕೆ ಈಗ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಸಾವು ಅದಾಗದೆ ಬರೋವರೆಗೂ ನಾನು ಸಾಯ್ಬಾರ್ದು ಅಂತ. ನೋಡಿದ್ರೆ ಇನ್ಸ್ಪೆಕ್ಟರ್ ಅಂಕಲ್, ನಮ್ಮ ಯಜಮಾನ್ರು ಒಂದ್ ಪ್ರಾಣನ ಉಳಿಸಿದ್ದಾರೆ. ಅದಕ್ಕೆ ನೀವು ಅವಾರ್ಡ್ ಕೊಡ್ಸೋ ಬದಲು ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಸರ್, ಸಿಕ್ಕಿದೊಂದು ಕೇಸು ಹಾಳಾಗೋಯ್ತಲ್ಲ ಸರ್. ಜೀವನ ಪೂರ್ತಿ ನೀವ್ ಹಿಂಗೆ, ನಾನು ಹಿಂಗೆ. ಸುಮ್ಮನೆ ನಿಂತ್ಕೊಳ್ಳೋ. ಇನ್ಮೇಲೆ ನಾನು ಸಾಯಲ್ಲ ಸಾಯಲ್ಲ ಸಾಯಲ್ಲ. ನೋಡಿ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ ಮುಂದೆ ಎಲ್ರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಯಾರಾದ್ರೂ ದಂಡ ಪಿಂಡ ಅಂದ್ರೆ ಏನು ಮಾಡ್ಬಿಡ್ತೀಯ? ಅವ್ರ ಹೆಸರಲ್ಲಿ ಡೆತ್ ನೋಟ್ ಬರೆದು ಪೊಲೀಸರಿಗೆ ಕೊಟ್ಬಿಡ್ತೀನಿ.